ನಮಸ್ಕಾರ ಸ್ನೇಹಿತರೆ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಪೌರಾಣಿಕ ಹಿನ್ನೆಲೆ, ಆಧ್ಯಾತ್ಮಿಕ ಮಹತ್ವ ಮತ್ತು ವಿಶೇಷ ಆಚರಣೆಗಳಿವೆ. ಇಂತಹ ಅದ್ಭುತ ಪವಿತ್ರವಾದ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವೂ ಒಂದು. ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಬರುವ ಈ ವರಮಹಾಲಕ್ಷ್ಮಿ ವ್ರತವನ್ನು ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಹಲವು ರಾಜ್ಯಗಳಲ್ಲಿ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ. 2026ರಲ್ಲಿ ಕರ್ನಾಟಕದಲ್ಲಿ ವರಮಹಾಲಕ್ಷ್ಮಿಯ ವ್ರತವನ್ನು ಆಗಸ್ಟ್ 21 ಶುಕ್ರವಾರ ಆಚರಿಸಲಾಗುತ್ತದೆ. ಈ ದಿನ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ವರಮಹಾಲಕ್ಷ್ಮಿ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಮನೆಯಲ್ಲಿರುವ ದುಃಖ, ದಾರಿದ್ರ್ಯ ಮತ್ತು ಅಶಾಂತಿ ದೂರವಾಗಿ ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸೌಭಾಗ್ಯ ನೆಲೆಸಲಿ ಎನ್ನುವುದು ಈ ಪೂಜೆಯ ಪ್ರಮುಖ ಉದ್ದೇಶವಾಗಿದೆ. ವರಲಕ್ಷ್ಮಿ ಎಂದರೆ ಭಕ್ತರಿಗೆ ವರಗಳನ್ನು ನೀಡುವ ಲಕ್ಷ್ಮಿ ಎಂಬ ಅರ್ಥ ಬರುತ್ತದೆ. ಶ್ರೀ ಮಹಾವಿಷ್ಣುವಿನ ಪತ್ನಿಯಾದ ಮಹಾಲಕ್ಷ್ಮಿಯನ್ನೇ ವರಮಹಾಲಕ್ಷ್ಮಿ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಲಕ್ಷ್ಮಿ ಎಂದರೆ ಕೇವಲ ಹಣ ಮತ್ತು ಸಂಪತ್ತು ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಬೇಕಾಗುವ ಅನ್ನ, ಧನ, ಜ್ಞಾನ, ಧೈರ್ಯ, ಆರೋಗ್ಯ, ಸಂತಾನ, ವಿಜಯ, ಸೌಭಾಗ್ಯ ಮತ್ತು ನೆಮ್ಮದಿಯಂತಹ ಅನೇಕ ರೀತಿಯ ಸಂಪತ್ತುಗಳನ್ನು ಲಕ್ಷ್ಮಿಯ ವಿವಿಧ ರೂಪಗಳೆಂದು ಪರಿಗಣಿಸಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತಕ್ಕೆ ಸಂಬಂಧಿಸಿದಂತೆ ಚಾರುಮತಿಯ ಪೌರಾಣಿಕ ಕಥೆ ಅತ್ಯಂತ ಪ್ರಸಿದ್ಧವಾಗಿದೆ. ಪುರಾಣ ಪರಂಪರೆಯ ಪ್ರಕಾರ ಒಮ್ಮೆ ಪಾರ್ವತೀ ದೇವಿಯು ಪರಶಿವನನ್ನು ಸ್ತ್ರೀಯರಿಗೆ ಅತ್ಯಂತ ಮಂಗಳಕರವಾದ ವ್ರತ ಯಾವುದು ಎಂದು ಪ್ರಶ್ನಿಸಿದಳು. ಆಗ ಶಿವನು ವರಲಕ್ಷ್ಮಿ ವ್ರತದ ಮಹಿಮೆಯನ್ನು ಪಾರ್ವತಿಗೆ ವಿವರಿಸಿದನು ಎಂದು ಕಥೆ ಪರಂಪರೆಯಲ್ಲಿ ಹೇಳಲಾಗುತ್ತದೆ. ಮಗಧ ದೇಶದಲ್ಲಿ ಚಾರುಮತಿ ಎಂಬ ಧಾರ್ಮಿಕ ಮತ್ತು ಸದ್ಗುಣಶೀಲ ಮಹಿಳೆ ವಾಸಿಸುತ್ತಿದ್ದಳು. ಅವಳು ತನ್ನ ಪತಿ, ಅತ್ತೆ, ಮಾವ ಮತ್ತು ಕುಟುಂಬದವರನ್ನು ಪ್ರೀತಿ ಹಾಗೂ ಭಕ್ತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಅವಳ ಸರಳ ಜೀವನ, ಸತ್ಕರ್ಮ ಮತ್ತು ಭಕ್ತಿಯಿಂದ ಸಂತೃಪ್ತಳಾದ ಮಹಾಲಕ್ಷ್ಮೀ ದೇವಿಯು ಅವಳ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ಶ್ರಾವಣ ಮಾಸದ ಶುಭ ಶುಕ್ರವಾರದಂದು ನನ್ನನ್ನು ವರಮಹಾಲಕ್ಷ್ಮಿ ರೂಪದಲ್ಲಿ ಪೂಜಿಸುವಂತೆ ಸೂಚಿಸಿದಳು ಎಂಬುದು ಪ್ರಸಿದ್ಧವಾದ ಕಥೆ. ಚಾರುಮತಿಯು ದೇವಿಯ ಮಾತಿನಂತೆ ತನ್ನ ಕುಟುಂಬದವರಿಗೂ ವಿಷಯ ತಿಳಿಸಿ ಗ್ರಾಮದ ಇತರ ಮಹಿಳೆಯರೊಂದಿಗೆ ಸೇರಿ ಭಕ್ತಿಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ನೆರವೇರಿಸಿದಳು. ಪೂಜೆ ಮತ್ತು ವ್ರತದ ನಂತರ ದೇವಿಯ ಅನುಗ್ರಹದಿಂದ ಅವರ ಜೀವನದಲ್ಲಿ ಸಮೃದ್ಧಿ ಮತ್ತು ಶುಭ ಫಲಗಳು ದೊರೆಯಿತು ಎಂದು ಪೌರಾಣಿಕ ಕಥೆಯಲ್ಲಿ ಹೇಳಲಾಗಿದೆ. ಈ ಕಥೆಯ ಒಳಗಿನ ಸಂದೇಶ ಬಹಳ ಮುಖ್ಯ. ದೇವರ ಪೂಜೆ ಎಂದರೆ ಕೇವಲ ಹೊರಗಿನ ಆಚರಣೆ ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಪ್ರೀತಿ, ಗೌರವ, ಸೇವೆ, ಪ್ರಾಮಾಣಿಕತೆ ಮತ್ತು ಸತ್ಕರ್ಮಗಳನ್ನು ಬೆಳೆಸಬೇಕು ಎಂಬ ಸಂದೇಶವನ್ನು ಚಾರುಮತಿಯ ಕಥೆ ನಮಗೆ ನೀಡುತ್ತದೆ. ವರಲಕ್ಷ್ಮಿ ಹಬ್ಬದಂದು ಬೆಳಿಗ್ಗೆ ಬೇಗ ಎದ್ದು ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸುವುದು ಸಾಂಪ್ರದಾಯ. ಮನೆಯ ಬಾಗಿಲೊಳಗೆ ಮಾವಿನ ಎಲೆಗಳು, ತೋರಣವನ್ನು ಕಟ್ಟುತ್ತಾರೆ. ಮನೆಯ ಮುಂದೆ ಸುಂದರವಾದ ರಂಗೋಲಿ ಹಾಕುತ್ತಾರೆ. ನಂತರ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ದೇವಿಯ ಪೂಜೆ ಸಿದ್ಧರಾಗುತ್ತಾರೆ. ಪೂಜೆಯ ಪ್ರಮುಖ ಭಾಗವೆಂದರೆ ಕಲಶ ಸ್ಥಾಪನೆ. ಶುಭವಾದ ಸ್ಥಳದಲ್ಲಿ ಕಲಶವನ್ನು ಇಟ್ಟು ಅದರೊಳಗೆ ನೀರು ಅಥವಾ ಸಂಪ್ರದಾಯದಂತೆ ಅನುಗುಣವಾಗಿ ಪೂಜೆ ದ್ರವ್ಯಗಳನ್ನು ಹಾಕಿ ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಲಾಗುತ್ತದೆ. ನಂತರ ಕಲಶವನ್ನು ವರಲಕ್ಷ್ಮೀ ದೇವಿಯ ರೂಪವೆಂದು ಭಾವಿಸಿ ಸುಂದರವಾಗಿ ಅಲಂಕರಿಸಲಾಗುತ್ತದೆ. ಕೆಲವು ಮನೆಗಳಲ್ಲಿ ಕಲಶಕ್ಕೆ ಸೀರೆಯನ್ನು ತೊಡಿಸಿ ಆಭರಣ ಹಾಗೂ ಹೂ, ಕುಂಕುಮ, ಇತರ ಸೌಭಾಗ್ಯ ವಸ್ತುಗಳಿಂದ ದೇವಿಯ ಮುಖವನ್ನು ಅಲಂಕರಿಸಲಾಗುತ್ತದೆ. ಈ ಅಲಂಕಾರವನ್ನು ಮಾಡುವಾಗ ಭಕ್ತರು ತಮ್ಮ ಮನಸ್ಸಿನ ಮಹಾಲಕ್ಷ್ಮಿ ತಾಯಿಯನ್ನು ಮನೆಯೊಳಗೆ ಆಹ್ವಾನಿಸುತ್ತೇವೆ ಎಂದು ಭಾವನೆಯೊಂದಿಗೆ ಪೂಜೆ ಮಾಡುತ್ತಾರೆ. ಪೂಜೆಯನ್ನು ಸಾಮಾನ್ಯವಾಗಿ ಗಣಪತಿ ಸ್ಮರಣೆಯಿಂದ ಆರಂಭಿಸಿ ಸಂಕಲ್ಪ ಮಾಡಿ ಕಲಶ ಪೂಜೆ ಮತ್ತು ವರಲಕ್ಷ್ಮೀ ದೇವಿಯ ಆರಾಧನೆ ಮಾಡಲಾಗುತ್ತದೆ. ಅರಿಶಿಣ, ಕುಂಕುಮ, ಅಕ್ಷತೆ, ಹಣ್ಣು, ನೈವೇದ್ಯ ಮತ್ತು ದೀಪಗಳಿಂದ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ, ಲಕ್ಷ್ಮೀ ಸ್ತೋತ್ರ ಅಥವಾ ವರಲಕ್ಷ್ಮಿ ವ್ರತ ಕಥೆ ಪಠಿಸಬಹುದು. ವರಲಕ್ಷ್ಮಿ ಪೂಜೆಯಿಂದ ದೀಪಕ್ಕೆ ವಿಶೇಷ ಮಹತ್ವವಿದೆ. ದೀಪವು ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನ ಮತ್ತು ಶುಭವನ್ನು ನೀಡುವ ಸಂಕೇತವಾಗಿದೆ. ಆದ್ದರಿಂದ ದೇವಿಯ ಮುಂದೆ ದೀಪ ಬೆಳಗಿಸಿ ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಚಿಂತನೆಗಳನ್ನು ದೂರ ಮಾಡಿ ಸದ್ಬುದ್ಧಿ ಮತ್ತು ಸಾತ್ವಿಕತೆ ಹೆಚ್ಚಾಗಲಿ ಎಂದು ಪ್ರಾರ್ಥಿಸಲಾಗುತ್ತದೆ.
ಈ ದಿನ ಮಹಿಳೆಯರು ವಿಶೇಷವಾಗಿ ಸೀರೆ ಧರಿಸಿ ಹೂ ಮತ್ತು ಆಭರಣಗಳಿಂದ ಅಲಂಕರಿಸಿಕೊಂಡು ದೇವಿಯ ಪೂಜೆಯಲ್ಲಿ ಭಾಗವಹಿಸುತ್ತಾರೆ. ಕೆಲವು ಸಂಪ್ರದಾಯಗಳಲ್ಲಿ ರಥದ ದಾರ ಅಥವಾ 2 ಸರಳನ್ನು ಪೂಜಿಸಿ ಕೈಗೆ ಕಟ್ಟಿಕೊಳ್ಳುತ್ತಾರೆ ಎಂದು ದೇವಿಯ ಅನುಗ್ರಹ ಮತ್ತು ರಕ್ಷಣೆಯ ಸಂಕೇತವೆಂದು ಭಾವಿಸಲಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರತಿಯೊಂದು ಪ್ರಮುಖ ಸಂಪ್ರದಾಯವೇನೆಂದರೆ ಸುಮಂಗಲಿಯರಿಗೆ ತಾಂಬೂಲ ನೀಡುವುದು, ಅರಿಶಿಣ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ಹಣ್ಣು ಅಥವಾ ಸಾಧ್ಯವಾದಷ್ಟು ಸೌಭಾಗ್ಯ ವಸ್ತುಗಳನ್ನು ನೀಡಿ ಅವರನ್ನು ಗೌರವಿಸುತ್ತದೆ. ಇದರ ಉದ್ದೇಶ ನಮ್ಮಲ್ಲಿರುವ ಸಂತೋಷ ಮತ್ತು ಶುಭವನ್ನು ಇದರೊಂದಿಗೆ ಹಂಚಿಕೊಳ್ಳುವುದು. ವರಮಹಾಲಕ್ಷ್ಮಿ ದೇವಿಯನ್ನು ಅಷ್ಟಲಕ್ಷ್ಮಿಯ ರೂಪಗಳೆಂದು ಕೂಡ ಸಂಬಂಧಿಸಿ ನೋಡಲಾಗುತ್ತದೆ. ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ ಮತ್ತು ಸೌಭಾಗ್ಯಲಕ್ಷ್ಮಿ ಎಂಬ 8 ರೂಪಗಳ ಮೂಲಕ ಜೀವನದ ವಿವಿಧ ರೀತಿಯ ಸಮೃದ್ಧಿಯನ್ನು ಪ್ರತಿನಿಧಿಸಲಾಗುತ್ತದೆ. ಹೀಗಾಗಿ ಲಕ್ಷ್ಮಿಯನ್ನು ಪೂಜಿಸುವಾಗ ಕೇವಲ ಹಣಕ್ಕಾಗಿ ಮಾತ್ರ ಪ್ರಾರ್ಥಿಸದೆ ನಮ್ಮ ಮನೆಯಲ್ಲಿ ಅನ್ನದ ಕೊರತೆ ಇರಬಾರದು, ಮಕ್ಕಳಿಗೆ ಉತ್ತಮ ವಿದ್ಯೆ ದೊರೆಯಬೇಕು, ಕುಟುಂಬದಲ್ಲಿ ಧೈರ್ಯ ಇರಬೇಕು, ಎಲ್ಲರೂ ಆರೋಗ್ಯವಾಗಿರಬೇಕು, ಜೀವನದಲ್ಲಿ ಸತ್ಕಾರ್ಯಗಳಿಗೆ ಜಯ ದೊರೆಯಬೇಕು ಮತ್ತು ಕುಟುಂಬದಲ್ಲಿ ಸದಾ ಮಂಗಳ ನೆಲೆಸಬೇಕು ಎಂದು ಪ್ರಾರ್ಥಿಸುವುದು ಈ ಹಬ್ಬದ ನಿಜವಾದ ಅರ್ಥವಾಗಿದೆ. ವರಮಹಾಲಕ್ಷ್ಮಿ ವ್ರತವನ್ನು ಮಹಿಳೆಯರು ಮತ್ತು ತಮ್ಮ ಕುಟುಂಬದ ಕ್ಷೇಮಕ್ಕಾಗಿ ವಿಶೇಷವಾಗಿ ಆಚರಿಸುವ ಸಂಪ್ರದಾಯವಿದೆ. ಪತಿಯ ಆಯುಷು, ಕುಟುಂಬದ ಆರೋಗ್ಯ, ಸಂತಾನ ಭಾಗ್ಯ ಮತ್ತು ಮನೆಯ ಸಮೃದ್ಧಿಗಾಗಿ ಅವರು ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ. ಆದರೆ ಭಕ್ತಿಯಿಂದ ದೇವಿಯನ್ನು ಆರಾಧಿಸುವುದು ಮಹಿಳೆಯರಿಗೆ ಮಾತ್ರ ಸೀಮಿತವಲ್ಲ. ಕುಟುಂಬದ ಎಲ್ಲರೂ ತಮ್ಮ ತಮ್ಮ ಸಂಪ್ರದಾಯ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪೂಜೆಯಲ್ಲಿ ಭಾಗವಹಿಸಬಹುದು. ಈ ದಿನ ಉಪವಾಸ ಮಾಡುವ ಸಂಪ್ರದಾಯವು ಕೆಲವು ಕುಟುಂಬಗಳಲ್ಲಿ ಇದೆ. ಕೆಲವರು ಸಂಪೂರ್ಣ ಉಪವಾಸ ಮಾಡುತ್ತಾರೆ, ಕೆಲವರು ಫಲಾಹಾರ ಮಾಡುತ್ತಾರೆ. ಆದರೆ ಉಪವಾಸ ಮಾಡುವುದರಿಂದ ದೇಹಕ್ಕೆ ತೊಂದರೆಯಾಗಬಾರದು. ಆರೋಗ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಆಹಾರ ಸೇವಿಸಿ ಭಕ್ತಿಯಿಂದ ಪೂಜೆ ಮಾಡಬಹುದು. ದೇವರ ಆರಾಧನೆಯಲ್ಲಿ ದೇಹಕ್ಕೆ ಹಾನಿ ಮಾಡಿಕೊಳ್ಳುವುದಕ್ಕಿಂತ ಶ್ರದ್ಧೆ ಮತ್ತು ಸಾತ್ವಿಕ ಮನಸ್ಸನ್ನು ಮುಖ್ಯ. ವರಮಹಾಲಕ್ಷ್ಮಿ ಹಬ್ಬದಂದು ದಾನಕ್ಕೂ ವಿಶೇಷ ಮಹತ್ವ ನೀಡಬಹುದು. ಬಡವರಿಗೆ ಅನ್ನ ನೀಡುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು, ಸಾಧ್ಯವಾದಷ್ಟು ದಾನ ಮಾಡುವುದು ಉತ್ತಮ ಸತ್ಕಾರ್ಯ. ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲು ಸಂಪತ್ತನ್ನು ಕೇವಲ ತಮ್ಮಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಅಗತ್ಯವಿರುವವರಿಗೆ ಹಂಚಿಕೊಳ್ಳುವುದು ಕೂಡ ಈ ಒಂದು ಉತ್ತಮ ಧಾರ್ಮಿಕ ಮೌಲ್ಯವಾಗಿದೆ. ಈ ಹಬ್ಬದ ನಮಗೆ ಏನು ಮತ್ತೊಂದು ಮುಖ್ಯವಾದ ವಿಚಾರವನ್ನು ನೆನಪಿಸುತ್ತದೆ. ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ. ಮನೆಯಲ್ಲಿ ಪ್ರೀತಿ ಇದ್ದರೆ ಅದು ಕೂಡ ಲಕ್ಷ್ಮಿ, ಕುಟುಂಬದಲ್ಲಿ ಆರೋಗ್ಯವಿದ್ದರೆ ಅದು ಕೂಡ ಲಕ್ಷ್ಮಿ, ಮಕ್ಕಳಿಗೆ ವಿದ್ಯಾಭ್ಯಾಸ ದೊರೆತರೆ ಅದು ಕೂಡ ವಿದ್ಯಾಲಕ್ಷ್ಮಿಯ ಅನುಗ್ರಹ, ಕಷ್ಟ ಬಂದಾಗ ಎದುರಿಸುವ ಧೈರ್ಯ ಇದ್ದರೆ ಅದು ಕೂಡ ಧೈರ್ಯಲಕ್ಷ್ಮಿಯ ಅನುಗ್ರಹ, ಮಾಡಿದ ಕೆಲಸಗಳಲ್ಲಿ ಸತ್ಯ ಮತ್ತು ಧರ್ಮದೊಂದಿಗೆ ಜಯ ಸಿಕ್ಕರೆ ಅದು ಕೂಡ ವಿಜಯಲಕ್ಷ್ಮಿಯ ಅನುಗ್ರಹ. ಆದ್ದರಿಂದ ವರಮಹಾಲಕ್ಷ್ಮಿ ಪೂಜೆಯ ದಿನ ಈ ದೇವಿಯ ಮುಂದೆ ಕುಳಿತುಕೊಂಡು ತಾಯಿ ನನಗೆ ಹಣವನ್ನು ಮಾತ್ರ ಕೊಡು ಎಂದು ಕೇಳುವುದಕ್ಕಿಂತ ತಾಯಿ ನನ್ನ ಕುಟುಂಬಕ್ಕೆ ಆರೋಗ್ಯ ಕೊಡು ಮತ್ತು ಉತ್ತಮ ಬುದ್ಧಿ ಕೊಡು, ಧೈರ್ಯ ಮಾರ್ಗವನ್ನು ನಡೆಸುವ ಶಕ್ತಿ ಕೊಡು, ನಮ್ಮ ಮನೆಯಲ್ಲಿ ಪ್ರೀತಿ ಮತ್ತು ನೆಮ್ಮದಿ ಇರಲಿ, ಅಗತ್ಯವಿರುವವರಿಗೆ ಸಹಾಯ ಮಾಡುವ ಮನಸ್ಸು ಕೊಡು ಎಂದು ಪ್ರಾರ್ಥಿಸುವುದು ಈ ಹಬ್ಬದ ಆಧ್ಯಾತ್ಮಿಕ ಅರ್ಥವನ್ನು ಇನ್ನಷ್ಟು ಆಳವಾಗಿಸುತ್ತದೆ. ವರಮಹಾಲಕ್ಷ್ಮಿ ಹಬ್ಬವು ಮಹಿಳೆಯರು ಭಕ್ತಿ ಮತ್ತು ಕುಟುಂಬದ ಒಗ್ಗಟ್ಟನ್ನು ತೋರಿಸುವ ಒಂದು ಸುಂದರವಾದ ಹಬ್ಬವೂ ಹೌದು. ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಪೂಜೆ ಮಾಡುವುದು, ದೇವಿಯ ಕಥೆಯನ್ನು ಕೇಳುವುದು, ಪ್ರಸಾದ ಸ್ವೀಕರಿಸುವುದು, ಹಿರಿಯರಿಂದ ಆಶೀರ್ವಾದ ಪಡೆಯುವುದು ಮತ್ತು ಸಂಬಂಧಿಕರೊಂದಿಗೆ ಶುಭಾಶಯ ಹಂಚಿಕೊಳ್ಳುವುದು ಈ ಹಬ್ಬದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ನಮ್ಮ ಪೂರ್ವಜರು ಹಬ್ಬಗಳನ್ನು ಕೇವಲ ಮನರಂಜನೆಯಾಗಿ ಆಚರಿಸಿರಲಿಲ್ಲ. ಪ್ರತಿಯೊಂದು ಹಬ್ಬದ ಹಿಂದೆ ಒಂದು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಂದೇಶವನ್ನು ಇಟ್ಟಿದ್ದರು. ವರಮಹಾಲಕ್ಷ್ಮಿ ಹಬ್ಬವು ಅಂತಹ ಒಂದು ಹಬ್ಬ. ಮನೆ ಸ್ವಚ್ಛವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು, ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ಇರಬೇಕು, ಮಹಿಳೆಯರನ್ನು ಗೌರವಿಸಬೇಕು, ದಾನ ಮಾಡಬೇಕು ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟು ಸತ್ಕರ್ಮ ಮಾಡಬೇಕು ಎಂಬ ಸಂದೇಶವನ್ನು ಈ ಹಬ್ಬದಲ್ಲಿ ನೀಡುತ್ತಾರೆ. ಹೀಗಾಗಿ 2026 ವರಮಹಾಲಕ್ಷ್ಮಿ ಹಬ್ಬದಂದು ನಾವು ಎಲ್ಲರೂ ಭಕ್ತಿಯಿಂದ ತಾಯಿಯನ್ನು ಸ್ಮರಿಸೋಣ. ನಮ್ಮ ಮನೆಗಳಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ. ಕುಟುಂಬದಲ್ಲಿ ಎಲ್ಲರೂ ಉತ್ತಮ ಜೀವನ ದೊರೆಯಲಿ. ದುಃಖದಲ್ಲಿರುವವರಿಗೆ ಧೈರ್ಯ ಸಿಗಲಿ, ಕಷ್ಟದಲ್ಲಿರುವವರಿಗೆ ದಾರಿ ಸಿಗಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಅನ್ನ, ಆರೋಗ್ಯ, ಸಂತೋಷ, ನೆಮ್ಮದಿ ಮತ್ತು ತುಂಬಿರಲಿ ಎಂದು ವರಮಹಾಲಕ್ಷ್ಮಿ ತಾಯಿಯನ್ನು ಪ್ರಾರ್ಥಿಸೋಣ. ಶ್ರೀ ವರಮಹಾಲಕ್ಷ್ಮಿ ದೇವಿಯ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಶ್ರೀ ಮಹಾಲಕ್ಷ್ಮಿ ದೇವಿಗೆ ಜಯವಾಗಲಿ. ಶ್ರೀ ವರಮಹಾಲಕ್ಷ್ಮಿ ದೇವಿಗೆ ಜಯವಾಗಲಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಮತ್ತು ಕುಟುಂಬದಲ್ಲಿ ಹಂಚಿಕೊಳ್ಳಿ. ಇನ್ನಿತರ ಸನಾತನ ಧರ್ಮದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.
ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಮತ್ತೊಂದು ವಿಡಿಯೋದಲ್ಲಿ ಸನಾತನ ಧರ್ಮದ ಮತ್ತೊಂದು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಯ್ತಾ ಇರಿ. ಧನ್ಯವಾದ.